ನಮ್ಮನ್ನೆಲ್ಲ ಶಾಸಕರನ್ನಾಗಿ ಮತದಾರರು ಕಳಿಸಿದ್ದಾರೆ. ಆದರೆ ಸರ್ಕಾರ ಶಾಸಕರನ್ನ ಬೀದಿಗೆ ತಂದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಈಗ ಜನರು ಶಾಸಕರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರಸ್ತೆ ಮಾಡೋದಕ್ಕಾಗ್ತಾ ಇಲ್ಲ, ಕಾಮಗಾರಿ ಮಾಡಿಸೋದಕ್ಕೆ ಸಾಧ್ಯವಾಗದೆ ಶಾಸಕರು ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಸರ್ಕಾರದಿಂದ ಶಾಸಕರಿಗೆ ಅನುದಾನ ಇಲ್ಲದೆ ಇವತ್ತು ಶಾಸಕರು ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿ ಬಂದಿದೆ. ನಾವ್ಯಾರೂ ತಲೆ ಎತ್ತಿ ಓಡಾಡೋಕೆ ಆಗ್ತಿಲ್ಲ ಅಂತ ಶಾಸಕರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಫ್ರೀ ಕೊಟ್ಟಿಲ್ವಾ ಅಂತ ದುರಹಂಕಾರದ ಮಾತಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಓದುವಾಗ ಪ್ರೇಕ್ಷಕರು ಘೋಷಣೆ ಕೂಗಿ ಉದ್ದಟತನ ಮಾಡಿದ್ದಾರೆ. ಮೊದಲಿಗೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದ ವ್ಯಕ್ತಿಯೊಬ್ಬ ಘೋಷಣೆ ಕೂಗಿದ್ದಾನೆ. ಸಿಎಂ ಗಾಬರಿಯಿಂದ ಒಂದು ಕ್ಷಣ ವಿಚಲಿತರಾಗಿ ಬಜೆಟ್ ಓದೋದನ್ನ ನಿಲ್ಲಿಸಿದ್ರು. ನಂತರ ಸ್ಪೀಕರ್ ಸೂಚನೆ ಮೇರೆಗೆ ಮಾರ್ಷಲ್ಗಳು ಪ್ರೇಕ್ಷಕನನ್ನ ವಶಕ್ಕೆ ಪಡೆದರು. ಇದರ ಬೆನ್ನಲ್ಲೇ ಒಳ ಮೀಸಲಾತಿ ಜಾರಿ ಮಾಡುವಂತೆ 7 ಮಂದಿ ಕೂಗಿದ್ದಾರೆ. ಇದರಲ್ಲಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಸಹೋದರ ಉದಯ್ ಕೂಡ ಭಾಗಿಯಾಗಿದ್ರು. ಘೋಷಣೆ ಕೂಗಿದ 7 ಮಂದಿಯನ್ನ ಮಾರ್ಷಲ್ಗಳು ವಶಕ್ಕೆ ಪಡೆದಿದ್ದಾರೆ. ಘೋಷಣೆ ಕೂಗಿದ 7 ಮಂದಿಯನ್ನ ವಿಧಾನಸೌಧ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ 14ನೇ ದಾಖಲೆ ಬಜೆಟ್ ಮಂಡಿಸಿದ್ರು. ಸಿದ್ದರಾಮಯ್ಯಗೆ ಅಭಿಮಾನಿಯೊಬ್ಬ ಟಗರು ಗಿಫ್ಟ್ ನೀಡೋದಕ್ಕೆ ವಿಧಾನಸೌಧಕ್ಕೆ ಟಗರು ತಂದಿದ್ದ. ಸಿದ್ದರಾಮಯ್ಯ ತವರೂರು ವರುಣಾದಿಂದ ವಿಧಾನಸೌಧಕ್ಕೆ ಟಗರು ಸಮೇತ ಬಂದಿದ್ದ. ಇನ್ನು ಸಿದ್ದರಾಮಯ್ಯ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಬಜೆಟ್ ಮಂಡನೆಗೂ ಮುನ್ನ ವಿಧಾನಸೌಧದ ಬಳಿ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಘೋಷಣೆಯಾಗಿದ್ದಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ಸಂಭ್ರಮಾಚರಣೆ ಮಾಡಿದ್ದಾರೆ. ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸಂಭ್ರಮ ಮನೆ ಮಾಡಿದ್ದು. ವಾದ್ಯಗೋಷ್ಠಿಯ ತಾಳಮೇಳದ ಜೊತೆ ಅಭಿಮಾನಿಗಳೊಂದಿಗೆ ಶಾಸಕರು ಕುಣಿದು ಕುಪ್ಪಳಿಸಿದ್ರು. ಪುತ್ತೂರಿನಿಂದ ಬಂದಿರೋ ಬೆಂಬಲಿಗರು ಅಶೋಕ್ ರೈ ಜೊತೆಗೆ ಘೋಷಣೆಯನ್ನ ಕೂಗಿ ಸಂಭ್ರಮಾಚರಣೆ ಮಾಡಿದ್ರು. ಸಿದ್ದರಾಮಯ್ಯ ಮಂಡಿಸಿದ್ದು ಸಾಬರ ಬಜೆಟ್, ಸಾಲದ ಬಜೆಟ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ರು. ಮುಸ್ಲಿಂ ವೋಟ್ನ ಋಣ ತೀರಿಸೋದಕ್ಕೆ ಮುಸ್ಲಿಂ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆನೆಯನ್ನೇರ್ಕೊಂಡು ಹೋದಿರಿ ಅಂತ ಕವಿ ಸಾಲುಗಳನ್ನ ಬರೆದಿದ್ದಾರೆ ಅಂತ ಕಿಡಿಕಾರಿದ್ರು. ಆದ್ರೆ ಸಿದ್ದರಾಮಯ್ಯ ಸಾಬರ ಜಟಕಾಯಿ ಏರ್ಕೊಂಡು ಹೊರಟಿದ್ದಾರೆ. ಬಜೆಟ್ನಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಮಾಡಿದ್ದಾರೆ ಅಂದ್ರು. ಅಬಕಾರಿ ಆದಾಯ ಸಂಗ್ರಹಕ್ಕೆ 40,000 ಟಾರ್ಗೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಎಣ್ಣೆ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಅನ್ನಭಾಗ್ಯ ಹೋಗಿ ಕುಡುಕರ ಭಾಗ್ಯ ಅಂತ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.